ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡದಲ್ಲಿ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದೇವಿತ್. ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ಜನಾಭಿಪ್ರಾಯ, ಜನಬೆಂಬಲ, ಅದರಿಂದ ನಮಗೆ ಸಿಗ್ತಾ ಇದೆ ಒಂದು ಗೆಲುವಿನ ಹಿಂಟ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು, ಅದಕ್ಕಾಗಿ ನಾವು ಜನಾಭಿಪ್ರಾಯವನ್ನು ಪಡೆದುಕೊಳ್ಳಲು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ, ಬೆಂಗಳೂರು ಕೇಂದ್ರ ಈ ಕ್ಷೇತ್ರಕ್ಕೆ ಆಗಮಿಸಿದ್ದೀವಿ. ಇಲ್ಲಿನ ಜನಾಭಿಪ್ರಾಯ, ಜನಬೆಂಬಲ ಯಾರ ಕಡೆ ಇದೆ? ಬಿಜೆಪಿಗೋ, ಕಾಂಗ್ರೆಸ್ಗೋ, PC ಮೋಹನ್ಗೋ, ಮನ್ಸೂರ್ ಅಲಿ ಖಾನ್ಗೋ? ನೋಡೋಣ, ಜನರನ್ನೇ ಕೇಳ್ತಾ ಹೋಗೋಣ, ಬನ್ನಿ. ಕೇಸರಿ ಕಲಿ PC ಮೋಹನ್ ಅಖಾಡಕ್ಕೆ. ಎರಡ್ 2008ರಲ್ಲಿ ಕ್ಷೇತ್ರ ಮರುವಿಂಗಡಣೆಯಾದ ಬಳಿಕ ಉದಯವಾದ ಕ್ಷೇತ್ರವೇ ಬೆಂಗಳೂರು ಸೆಂಟ್ರಲ್. 2009ರಿಂದ ಇಲ್ಲಿ ತನಕ 3 ಲೋಕಸಭೆ ಚುನಾವಣೆ ನಡೆದಿದ್ದು ಇಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ. ಸತತವಾಗಿ 3 ಬಾರಿಯೂ PC ಮೋಹನ್ ಗೆದ್ದು ಬೀಗಿದ್ದಾರೆ. ಇದೀಗ ಬಿಜೆಪಿ ಪಕ್ಷದಿಂದ 4ನೇ ಬಾರಿ ಕಮಲ ಪಡೆಯಿಂದ ಮತ್ತೆ ಅಖಾಡಕ್ಕಿಳಿದಿದ್ದು ಫುಲ್ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್. ಇನ್ನು ಈ ಕ್ಷೇತ್ರದಿಂದ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದು ಕಾಂಗ್ರೆಸ್ ಸಂಪ್ರದಾಯವಾಗಿದೆ. ಈ ಸಲ ಶಾಸಕರಾದ NA ಹ್ಯಾರಿಸ್ ಅಥವಾ ರಿಜ್ವಾನ್ ಅರ್ಷದ್ ಅವರಲ್ಲಿ ಒಬ್ಬರನ್ನ ಕಣಕ್ಕಿಳಿಸುವುದಕ್ಕೆ ಕಾಂಗ್ರೆಸ್ ಬಯಸಿತ್ತು. ಕೊನೆಗೂ ಮನ್ಸೂರ್ ಅಲಿ ಖಾನ್ಗೆ ಕೈ ಟಿಕೆಟ್ ಸಿಕ್ಕಿದೆ. ಒಟ್ಟಲ್ಲಿ ಬಿಜೆಪಿ ಭದ್ರಕೋಟೆಯಾಗಿರೋ ಬೆಂಗಳೂರು ಸೆಂಟ್ರಲ್ನ ಕಾಂಗ್ರೆಸ್ ಚಿತ್ರ ಮಾಡುತ್ತಾ PC ಮೋಹನ್ ಗೆಲುವಿಗೆ ಬ್ರೇಕ್ ಹಾಕುತ್ತಾ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸುವುದಕ್ಕೆ ಕೇಸರಿ ಪಡೆ ಯಾವ ರಣವ್ಯೂಹ ಎಣಿಯುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ಬೆಂಗಳೂರು ಸೆಂಟ್ರಲ್ ಬಗ್ಗೆ ಮತದಾರರು ಹೇಳೋದೇನು ನೋಡೋಣ ಬನ್ನಿ. ಸರ್ ನಮಸ್ಕಾರ. ಲೋಕಸಭೆ ಚುನಾವಣಾ ಅಖಾಡ ಜೋರಾಗ್ತಾ ಇದೆ. ಈ ಬಾರಿ ಬೆಂಗಳೂರು ಸೆಂಟ್ರಲಲ್ಲಿ PC ಮೋಹನ್, ಮನ್ಸೂರ್ ಅಲಿ ಖಾನ್ ಒಂದು ಕಡೆ, ಇನ್ನು ಕೇಂದ್ರ ಅಂತ ಬಂದಾಗ ಗೊತ್ತಿದೆ ನರೇಂದ್ರ ಮೋದಿ, ಆ ಕಡೆ ಕಾಂಗ್ರೆಸ್ ಇನ್ನು ಫಿಕ್ಸ್ ಆಗಿಲ್ಲ. ನಿಮಗೆ ಯಾರು ಗೆಲ್ಲಬಹುದು? KC ಮೋಹನ್ ಅವರು ಸರ್, ಖಂಡಿತ KC ಮೋಹನ್ ಅವ್ರು ಗೆಲ್ತಾರೆ. ಬಿಜೆಪಿ ಅಥವಾ ಕಾಂಗ್ರೆಸ್? ಬಿಜೆಪಿನೇ ಸರ್ ಲೀಡಿಂಗು. ಯಾಕೆ ಬಿಜೆಪಿ ಬರಬೇಕು? ದೇಶ ಉದ್ಧಾರಕ್ಕೋಸ್ಕರ ಬಿಜೆಪಿನೇ ಬಂದರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಬಿಜೆಪಿ ಬಂದರೆ ದೇಶ ಉದ್ಧಾರ ಖಂಡಿತ. ಏನು ಹೇಳ್ತೀರಾ? ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಯಾರು ಬರಬೇಕು, ಯಾರು ಬಂದರೆ ಉತ್ತಮ ಅಂತೀರಾ? ಬಿಜೆಪಿ, ಮೋದಿ. ಯಾಕೆ ಮೋದಿ, ಬಿಜೆಪಿ? ಅವ್ರೊಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ನಾವು ಓಟ್ ಹಾಕಲ್ಲ, ಅವ್ರಿಗೆ ಹಾಕೋದು, ಅವ್ರನ್ನ ಗೆಲ್ಸೋದು. ಯಾಕೆ ಅವರಿಗೆ ಓಟ್ ಹಾಕಬೇಕು ಅನ್ಕೊಳ್ತೀರಾ? ದೇಶ ಮುಂದೆ ಬರುತ್ತೆ ಅಂತ. ಇಲ್ಲಾಂದ್ರೆ ಹಿಂದೆ ಉಳಿಯುತ್ತಾ? 100% ಹಂಗಂತೀರಾ? 100% ಮೋದಿ ಬಂದರೆ ಉದ್ಧಾರ ಆಗುತ್ತೆ. ಓಕೆ. ಈ ಬಾರಿ ಲೋಕಸಭೆ ಚುನಾವಣೆಗೆ ಯಾವ ಪಕ್ಷ ಬಂದರೆ ಉತ್ತಮ ಅಂತ ಹೇಳ್ತೀರಾ? ಬಿಜೆಪಿ. ಯಾಕೆ ಸರ್ ಬಿಜೆಪಿನೇ ಬರಬೇಕು? ಬಿಜೆಪಿನ ಸ್ವಲ್ಪ ಫಲಾನುಭವಿಗಳಾಗಿದೆ ನಮಗೆ, ಅದಕ್ಕೆ. ಹೌದಾ? ಸಹಾಯ ಆಗಿದೆಯಾ? ಆಗಿದೆ. ಓಕೆ. ಸೊ ಬಿಜೆಪಿ ಬಂದರೆ ಉತ್ತಮ ಅಂತೀರಾ? ಎಸ್, ಬನ್ನಿ. ಲೋಕಸಭೆ ಚುನಾವಣೆ ರಣಕಣ ಜೋರಾಗ್ತಾ ಇದೆ. ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು, ಬಿಜೆಪಿನ, ಕಾಂಗ್ರೆಸ್, ಏನು ಹೇಳ್ತಾರೆ ಜನ ಕೇಳ್ತಾ ಹೋಗೋಣ. ಸರ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರು ಬರಬೇಕು, ಯಾರು ಗೆಲ್ಲಬೇಕು ಅಂದ್ಕೊಳ್ತೀರಾ? ಏನು BJP ಬರಲಿ, ಇಲ್ಲ ಕಾಂಗ್ರೆಸ್ ಬರಲಿ, ಯಾವ್ದು ಬಂದರೆ ಸಹ ಒಳ್ಳೇದು ಮಾಡಿದ್ರೆ ಚೆನ್ನಾಗಿದೆ, ಒಳ್ಳೇದು ಅಷ್ಟೇ. ಒಳ್ಳೇದು ಮಾಡಿದ್ರೆ ಮನಸ್ಸು ದೇವರು ಅಂತೀರಾ? ದೇವ್ರ ಥರ ಅವ್ರು ಅಷ್ಟೇ. ಬರೀ ಅದು ಯಾರು ಮಾಡಿದ್ರೆ ಯಾರು ಬರಬೇಕು ಅಂತೀರಾ? ಯಾರು ಮೋದಿಯೇ ಬರಲಿಲ್ಲ, ಇವರು ನಿಮ್ಗೆ ಒಂದು ಹೇಳಿ, ಈಗ ಬಿಜೆಪಿನ, ಕಾಂಗ್ರೆಸ್? ನಮಗೆ ಇಲ್ಲಿಗೆ ಬಂದು ಕಾಂಗ್ರೆಸ್. ಸರ್ ನಮಸ್ತೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ? ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನಮ್ಮ ಪರವಾಗಿ ಈ ಸತಿ ನಾವು ಹೇಳಬೇಕಾಗಿದ್ರೆ ಒಂದೇ ಮಾತು, ಅಯೋಧ್ಯೆಯೊಳಗೆ ರಾಮರ ದೇವಸ್ಥಾನನ ಬೆಂಬಲವಾಗಿ ಅವರು ಬಗೆಹರಿಸಿರೋದ್ರಿಂದ ಅವರೇ ಗೆಲ್ಲೋದು. ಹೌದಾ? ಅಂದರೆ ಅವರು ಅಂದರೆ ಬಿಜೆಪಿ, ಮೋದಿ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬಂದ್ಬಿಟ್ಟು ಸ್ಟೇಟ್ ಒಳಗೆ ಆಗೋಯ್ತು, ಸೆಂಟ್ರಲ್ಲಿಂದ ಅವರು ಚಾಲೆಂಜ್ ಮಾಡಿ ಅಲ್ಲಿಗೆ ಮಾಡಿರೋದ್ರಿಂದ ಬಂದ್ಬಿಟ್ಟು ಅವ್ರು ಗೆಲ್ಲಕ್ಕೆ ಒಂದು ಚಾಯ್ಸ್. ಅಮ್ಮ, ದುಡಿತಾ ಇದ್ದೀರಾ, ಒಂದು ನಿಮ್ಮದು ಜೀವನ ಹೇಳಿ, ನಿಮಗೆ ಯಾವ ಪಕ್ಷ ಬಂದರೆ ಒಳ್ಳೇದು ಅಂತ ನಿಮಗೆ ಅನಿಸುತ್ತೆ? ಬಿಜೆಪಿ ಅಣ್ಣ. ಬಿಜೆಪಿ ಯಾಕೆ? ಬಿಜೆಪಿ ದೇಶಕ್ಕೆ ಒಳ್ಳೇದು ಮಾಡಿದೆ ಅಲ್ವಾ, ಎಲ್ಲ ರೀತಿಯಲ್ಲೂ ದೇಶಕ್ಕೆ ಒಳ್ಳೇದಾಗಿದೆ. ಯಾವ ಪಕ್ಷ ಬಂದರೆ ಒಳ್ಳೇದು ಅಂತೀರಿ? ಕಾಂಗ್ರೆಸ್ ಬಂದರೆ ಒಳ್ಳೇದು. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತ ನಮಗೆ ಇಲ್ಲಿ ಅನುಕೂಲ ಇದೆ. ಹೌದಾ? ಹೌದು. ಸರ್, ಏನು ಹೇಳ್ತೀರಾ ನೀವು? ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅವರಿಗೆ. ಯಾವ್ಯಾವ ಥರ ಹೆಲ್ಪ್? ಎಲ್ಲ ಥರನೂ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ. ಈಗ ಮೋದಿ ಮತ್ತು ಕಾಂಗ್ರೆಸ್ ಅಂತ ಬಂದಾಗ ಕಾಂಗ್ರೆಸ್. ಓಕೆ, ಥ್ಯಾಂಕ್ ಯು.
ಯಾವ ಪಕ್ಷ ಬಂದರೆ ಒಳ್ಳೇದು ಅಂತೀರಾ? BJP ಬಂದರೆ ಒಳ್ಳೇದಾ, ಕಾಂಗ್ರೆಸ್ ಬಂದರೆ ಒಳ್ಳೇದಾ? ಕಾಂಗ್ರೆಸ್ ಬಂದರೆ ಒಳ್ಳೇದು ಸರ್. ಕಾಂಗ್ರೆಸ್ ಯಾಕೆ? ಯಾಕೆಂದರೆ ಚೆನ್ನಾಗಿದೆ. BJP ಬಂದ್ಬಿಟ್ಟು ಸ್ವಲ್ಪ ಏನು ಎಲ್ಲದರಲ್ಲೂ ರೇಟ್ ಜಾಸ್ತಿ, ಡೀಸೆಲು, ಪೆಟ್ರೋಲು, ರೇಷನ್ನು, ಕೆಲಸ ಇಲ್ಲ, ಪೇಮೆಂಟ್ ಸರಿ ಇಲ್ಲ, ಪೇಮೆಂಟ್ ಏನು ಹಸಲ್ಲ ಥರ ಇದೆ ಸರ್. ಸರ್ ನಮಸ್ತೆ. ಸರ್ ಹೇಳಿ, ಇವಾಗ ನಿಮಗೆ ಕಾಂಗ್ರೆಸ್ ಬಂದರೆ ಒಳ್ಳೇದಾ, BJP ಬಂದರೆ ಒಳ್ಳೇದಾ, ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಬರಬೇಕು ಅನ್ಕೋತೀರಾ? ಅದೇ 5 ಉತ್ತರವಾದ ಹಾಂ ಅದರಿಂದ ಬರುತ್ತೀವಿ. BJP ಯಾಕೆ ಬೇಡ ಅನ್ಸುತ್ತೆ? BJPನ ಇವ್ರು 5 ಕೊಡ್ತಾ ಇದ್ದಾರಲ್ವಾ, 2,000 ರೂಪಾಯಿ ಅಕ್ಕಿ, ಏನು ಮಕ್ಕಳಿಗೆಲ್ಲ 1,500 ರೂಪಾಯಿ, 3,000 ರೂಪಾಯಿ ಇದೆಲ್ಲ ಕೊಡ್ತಾ ಇದ್ದಾರಲ್ವಾ. ಕಾಂಗ್ರೆಸ್ಸಿಂದ ಜನರಿಗೆ ಒಂದು ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಿದ್ರ. ನೋಡಿ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಸರ್? ಯಾಕೆ ಗೆಲ್ಲಬೇಕು? BJP. ಯಾಕೆ BJP ಗೆಲ್ಲಬೇಕು? ಇಂಡಿಯಾ ಡೆವಲಪ್ ಆಗುತ್ತೆ. ಸರ್ ನಮಸ್ಕಾರ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ BJP ಬರಬೇಕು ಅನ್ಕೋತೀರಾ, ಕಾಂಗ್ರೆಸ್ ಬರಬೇಕು ಅಂತೀರಾ? ಯಾವ್ದು ಬೆಸ್ಟು? ಎರಡು ಈಕ್ವಲ್ ಥರ ಬರ್ತಾರೆ ಕಾಣ್ತಾರೆ. ಈಗ ನೋಡಿ, ಈಗ ಬೆಂಗಳೂರು ಸೆಂಟ್ರಲಲ್ಲಿ PC ಮೋಹನ್, ಮನ್ಸೂರ್ ಅಲಿ ಖಾನ್ ನಿಲ್ತಿದ್ದಾರೆ. ಯಾವ್ದು ಬೆಸ್ಟ್ ಅನ್ಸುತ್ತೆ? ಅಭಿವೃದ್ಧಿ ಯಾರು ಮಾಡಿದ್ರೆ, ಯಾರು ಗೆದ್ರೆ ಅಭಿವೃದ್ಧಿ ಅನ್ಸುತ್ತೆ? ಅದು BJP. ಸರ್ ನೀವೇನು ಹೇಳ್ತೀರಾ? ನಮ್ದು ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್? ಏನೋ ಬಡವ್ರಿಗೆಲ್ಲ ನಮ್ಗೆಲ್ಲ ಕೆಲಸ ಕಾರ್ಯ ಇಲ್ಲ, ಹುಡುಗರಿಗೆ 10 ವರ್ಷದಿಂದ ಏನಿಲ್ಲ, ಪ್ರಾಬ್ಲಮ್ ಇದೆ, ಕೆಲಸ ಇಲ್ಲ ಮಕ್ಕಳಿಗೆ. ಕಾಂಗ್ರೆಸ್ ಬಂದ್ರೆ ಕೆಲಸ ಬಂದ್ಬಿಡುತ್ತಾ? ಏನೋ ಬರುತ್ತೆ ಅಂತ ಹೇಳ್ತಾವೆ. BJP ಬಂದ್ರೆ ಕೆಲಸ ಬರಲ್ವೇ? ಕೊಟ್ಟಿಲ್ವಲ್ಲ 10 ವರ್ಷದಿಂದ, ಅದಕ್ಕೆ ಒಂದು ಕೆಲಸ ಇದೆ. ಸರ್ ನೀವೇನು ಹೇಳ್ತೀರಾ ಸರ್? ಯಾವ ಪಕ್ಷ ಬಂದ್ರೆ ಬೆಸ್ಟ್ ಅಂತೀರಾ? BJP ಬಂದರೆ ಬೆಸ್ಟ್. ಯಾಕೆ BJP ಸರ್? BJP ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಈಗ ನೋಡಿ, ಅವ್ರು ಹೇಳ್ತಾರೆ ಕೆಲಸ ಇಲ್ಲ, ಕೆಲಸ ಕೊಡಲ್ಲ, 10 ವರ್ಷದಿಂದ ಏನಿಲ್ಲ ಅಂತ ಹೇಳ್ತಾರೆ. ಎಲ್ಲ ಸರಿಸಮ ಆಗುತ್ತೆ, ಎಲ್ಲ ಒಳ್ಳೆತನನೇ ಆಗುತ್ತೆ. ಮುಂದಕ್ಕೆ BJP ಬೆಸ್ಟ್ ಅನ್ಸುತ್ತೆ. ಬೆಸ್ಟ್ ಅನಿಸುತ್ತೆ. ಸರ್ ನೀವೇನು ಹೇಳ್ತೀರಾ? ಯಾವ ಪಕ್ಷ ಬಂದ್ರೆ ಒಳ್ಳೇದು? BJPನ, ಕಾಂಗ್ರೆಸ್, ಮೋದಿನ, ಕಾಂಗ್ರೆಸ್, PC ಮೋಹನ್, ಮನ್ಸೂರ್ ಅಲಿ ಖಾನ್? PC ಮೋಹನೇ ಬರಬೇಕು ನಮಗೆ. ಅವ್ರು ಒಳ್ಳೇದು ಮಾಡಿದ್ದಾರೆ. ಅಭಿವೃದ್ಧಿ ಏನೇನು ಮಾಡಿದ್ದಾರೆ? ಎಲ್ಲ ಕಡೆನೂ ಒಳ್ಳೇದು ಮಾಡಿದ್ದಾವೆ, ನಮಗೆಲ್ಲ ಒಳ್ಳೇದೇ ಮಾಡಿದ್ದಾರೆ. ಸರ್ ನೀವೇನು ಹೇಳ್ತೀರಾ ಸರ್? ಯಾವ್ದು ಬಂದ್ರೆ ಬೆಸ್ಟ್? BJPನ, ಕಾಂಗ್ರೆಸ್, ಮೋದಿನ, ಕಾಂಗ್ರೆಸ್? ಅಲ್ಲ, ಮೋದಿ ಬಂದು ಎಲ್ಲ ಬ್ಯಾನ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಹಾಳು ಮಾಡಿ ಇಟ್ಟೋಗಿದ್ದಾರೆ. ಕಾಂಗ್ರೆಸ್ ಬಂದರೆ ಓಕೆ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ನೀವು ಹೇಳಿ. ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಬೇಕು? ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ. ಮೋದಿ ಮತ್ತು ಎಲ್ಲ ದೊಡ್ಡವ್ರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಮೈನು. ಬಡ ಜನಕ್ಕೆ ಏನು ಮಾಡವ್ರೆ? ಏನೂ ಮಾಡಿಲ್ಲ. ಎಲ್ಲ ನೋಟ್ ಬ್ಯಾನ್ ಮಾಡಿ ಮಿಕ್ತವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಸಪೋರ್ಟ್ ಆಗಿದ್ದಾರೆ.